ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೇಣುಕಾ ಫ್ಯಾಷನ್ ಟ್ರೆಂಡ್ಸ್. ಇವತ್ತಿನ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಳೆದ ವರ್ಷ ನಾವು ಅಂಡಮಾನ್ಗೆ ಟ್ರಿಪ್ ಹೋಗಿದ್ವಿ. ಅದು ತುಂಬಾನೇ ಅದ್ಭುತವಾದ ಅನುಭವ ಅಂತಾನೆ ಹೇಳ್ಬೋದು. ಅಲ್ಲಿಂದ ನಾವು ಏನೇನು ಶಾಪ್ ಮಾಡ್ಕೊಂಡು ಬಂದ್ವಿ ಮತ್ತೆ ಅದರ ಪ್ರತಿಯೊಂದು ವಸ್ತುವಿನ ಪ್ರೈಸ್ ಡೀಟೇಲ್ಸ್ ಜೊತೆ ನಾನು ಇವತ್ತು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನನಗೆ ಸಪೋರ್ಟ್ ಮಾಡಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫಸ್ಟಿಗೆ ಈ ಕ್ರಿಸ್ಟಲ್ ಸರಗಳನ್ನ ನೋಡೋಣ. ಎಷ್ಟು ಚೆನ್ನಾಗಿದೆ ಅಲ್ಲ. ಈ ರೆಡ್ ಅಂಡ್ ಬ್ಲ್ಯಾಕ್ ಕ್ರಿಸ್ಟಲ್ ಸರ ಇದು 300 ರುಪೀಸ್. ಇದಕ್ಕೆ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ, ತುಂಬ ಈಸಿಯಾಗಿ ನಾವು ವೇರ್ ಮಾಡ್ಬೋದು. ನೆಕ್ಸ್ಟ್ ಈ ರೆಡ್ ಕಲರ್ ಪ್ಲೇನ್ ಕ್ರಿಸ್ಟಲ್ ಸರನೂ ಅಷ್ಟೇ 300 ರುಪೀಸ್. ಇದಕ್ಕೂ ಮ್ಯಾಗ್ನೆಟ್ ಇದೆ. ಇದನ್ನೆಲ್ಲ ಪ್ಲೇನ್ ಸ್ಯಾರೀಸ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಬ್ಲೂ ಕಲರ್ 2 ಕ್ರಿಸ್ಟಲ್ ಸರಗಳಿಗೆ 260 ರುಪೀಸ್ ಆಯಿತು. ಇದು ಅಷ್ಟೇ ತುಂಬ ಒಂಥರ ವೈಟ್ ಸ್ಯಾರೀಸ್ ಅಥವಾ ಪ್ಲೇನ್ ಸ್ಯಾರೀಸ್ ಮೇಲೆ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಈ ಪುಟ್ಟು ಓಲೆಗಳು, ಬ್ಲ್ಯಾಕ್ ಆ್ಯಂಡ್ ರೆಡ್ ಕ್ರಿಸ್ಟಲ್ ಓಲೆಗಳು, ಇದು ಅಷ್ಟೇ 50 ರುಪೀಸ್ ಈಚ್. ಇದೆಲ್ಲ ಕೈಯಲ್ಲಿ ಮುಟ್ಟಿದಾಗ ತುಂಬಾ ವೆಯ್ಟ್ ಅನಿಸುತ್ತೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಈ ಮುತ್ತಿನ ಸರಗಳನ್ನ ನೋಡೋಣ. ಇದು ಓವೆಲ್ ಸೈಜ್ ಮುತ್ತಿನ ಸರ ಇದೆಯಲ್ಲ, ಇದು 500 ರುಪೀಸ್. ಶಾರ್ಟ್ ಆಗಿ ಸಿಂಪಲ್ ಆಗಿ ಚೆನ್ನಾಗಿ ಕಾಣುತ್ತೆ. ಇದು ನೆಕ್ಸ್ಟ್ ಇದೊಂದು ಸ್ವಲ್ಪ ಉದ್ದ ಇದೆ. ಈ ಸರನು ಅಷ್ಟೇ 550 ರುಪೀಸ್. ಇದೆಲ್ಲ ಒರಿಜಿನಲ್ ಪರ್ಲ್ ಅಂತಾನೆ ಹೇಳ್ತಿದ್ರು ಅಲ್ಲಿ. ಇದು ಸ್ವಲ್ಪ ದೊಡ್ಡದಿದೆ. ಇದನ್ನ 2 ಲೇಯರ್ ಮಾಡಿನೂ ನಾವು ಯೂಸ್ ಮಾಡ್ಕೋಬಹುದು. ಇದು 1400 ರುಪೀಸ್ ಇದೆ. ಇದನ್ನೆಲ್ಲ ಅಲ್ಲಿ ತುಂಬ ಒರಿಜಿನಲ್ ಪರ್ಲೆ ಇದು ಅಂತಾನೆ ಹೇಳ್ತಿದ್ರು. ಇದನ್ನ ಮಿರರ್ಗೆ ಉಜ್ಜಿ ತೋರಿಸ್ತಾ ಇದ್ರು. ಚಾಕ್ ಪೀಸ್ ಥರ ಲೈನ್ ಬರ್ತಾ ಇತ್ತು. ಇದು ಒರಿಜಿನಲ್ ಮುತ್ತು ಅಂತಾನೆ ಹೇಳ್ತಿದ್ರು. ಏನೋ ಗೊತ್ತಿಲ್ಲ, ನಂಬಿಕೆ ಮೇಲೆ ವ್ಯವಹಾರ ಅಷ್ಟೇ ಫ್ರೆಂಡ್ಸ್ ಇದು. ಆದರೆ ನಾನು ಇದನ್ನು ತುಂಬ ವರ್ಷದ ಮೇಲೆ ಆಯಿತು ಯೂಸ್ ಮಾಡ್ತಾ ಇದ್ದೀನಿ. ಫಂಕ್ಷನ್ಸ್ಗಳಿಗೆ ಎಲ್ಲ ಕಡೆ ಯೂಸ್ ಮಾಡಿದ್ದೀನಿ. ಒಂಚೂರು ಏನು ಡಲ್ ಆಗಿಲ್ಲ. ಕಲರು ಹೇಗಿದೆಯೋ ಹಾಗೇ ಇದೆ. ಹೊಸದಾಗಿ ತಂದಾಗ ಹೇಗಿದೆಯೋ ಅದೇ ಫಿನಿಶಿಂಗ್ನಲ್ಲೇ ಇದೆ ಈ ಸರಗಳು. ನೆಕ್ಸ್ಟ್ ಈ ಬಳೆಗಳು 4 ಸೆಟ್ಟು ಬಳೆಗಳಿಗೆ ಒಂದೊಂದು ಸೆಟ್ಟಿಗೆ 125 ರುಪೀಸ್ ಇದೆ. 2 ಸೈಜಲ್ಲಿ ಬಳೆಗಳನ್ನ ತಗೊಂಡಿದ್ದೆ ನಾನು. ನೆಕ್ಸ್ಟ್ ಇದು ಪರ್ಸ್ ತುಂಬ ಚೆನ್ನಾಗಿದೆ ನೋಡಿ. ಲುಕ್, ಶೇಪ್ ಚೆನ್ನಾಗಿದೆ. ಇದರದ್ದು ಫುಲ್ಲು ಮುತ್ತು ಇದರಲ್ಲೇ ಮಾಡಿದ್ದಾರೆ. ಇದನ್ನ ತುಂಬ ಹೆವಿನೂ ಇದೆ. ಇದು ಕೈಯಲ್ಲಿ ಒಳಗಡೆ ಒಂದು ಮೊಬೈಲು, ಈ ಥರ ಚಿಕ್ಕ ಪುಟ್ಟ ಪಾರ್ಟೀಸ್ಗೆ ಇದನ್ನ ಯೂಸ್ ಮಾಡ್ಕೋಬಹುದು. ಒಳಗಡೆ ಒಂದು ಚಿಕ್ಕ ಪೌಚ್ ಕೂಡ ಕೊಟ್ಟಿದ್ದಾರೆ. ಇದರ ಪ್ರೈಸ್ 500 ರುಪೀಸು. ನೆಕ್ಸ್ಟ್ ಇನ್ನೊಂದು ಪರ್ಸ್ ಇದೆ. ಇದರಲ್ಲಿ ಓವೆಲ್ ಶೇಪಲ್ಲಿದೆ ಮುತ್ತುಗಳು. ಇದು ಸ್ವಲ್ಪ ಬಿಗ್ ಸೈಜಲ್ಲಿದೆ. ಇದರಲ್ಲಿ ಒಂದು ವಾಟರ್ ಬಾಟಲ್ ಈ ಥರ ಹಿಡಿಸೋ ಅಷ್ಟು ಸ್ವಲ್ಪ ದೊಡ್ಡದಿದೆ. ಕೈಯಲ್ಲೂ ಅಷ್ಟೇ ವೆಯ್ಟ್ ಇದೆ. ಆಮೇಲೆ ಇದರ ಪ್ರೈಸ್ 700. ಇದು ನೋಡೋಕ್ಕೆ ಸ್ವಲ್ಪ ಡೆಲಿಕೇಟ್ ಅಂತಾನೆ ಅನಿಸುತ್ತೆ. ಪಾರ್ಟಿ ವೇರ್ ಥರ ಯೂಸ್ ಮಾಡಬೇಕಷ್ಟೇ ನಾವು. ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಒಂದು ಹೊಲಿಗೆ ಬಿಚ್ಕೊಂಡ್ರೆ ಫುಲ್ಲು ಇದು ಬ್ಯಾಗ್ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಡೆಲಿಕೇಟ್ ಆಗಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಇದು ಹವಳದ ಸರ. ಇದ್ರ ಪ್ರೈಸ್ 150 ರುಪೀಸ್ ಇದೆ. ಇದು ತುಂಬ ಪ್ಲೇನ್ ಅನ್ಸಿದ್ರೆ ನಾವು ಇದ್ರ ಮಧ್ಯ ಬೇರೆ ಬೇರೆ ಕಲರ್ ಬೀಡ್ಸ್ನ ಹಾಕ್ಕೊಂಡು ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಮಾಡ್ಕೋಬೋದು. ಈ ಓಲೆಗಳು 70 ರುಪೀಸ್ ಇದೆ. ದೊಡ್ಡ ಓಲೆ, ಚಿಕ್ಕ ಓಲೆ 60 ರುಪೀಸ್ ಇದೆ. ಇದನ್ನು ನಾವು ಸ್ಯಾರೀಸು ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದೆಲ್ಲ ಫ್ಯಾನ್ಸಿ ಸರಗಳು. ಇದನ್ನ ನಾವು ಅಂಬ್ರೆಲಾ ಫ್ರಾಕ್ ಇಲ್ಲ ಬೀಚ್ ವೇರ್ ಇದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು. ಚೆನ್ನಾಗಿರುತ್ತೆ. ಈ ಬ್ಲ್ಯಾಕ್ ಆ್ಯಂಡ್ ಕ್ರೀಮ್ ಕಾಂಬಿನೇಷನ್ನಲ್ಲಿರೋ ಈ ಆನೆ ಡಿಸೈನಲ್ಲಿರೋ ಸರ ಇದು 250 ರುಪೀಸ್ ಇದೆ. ತುಂಬ ಡಿಫ್ರೆಂಟ್ ಆಗಿದೆ ಇದು. ನೆಕ್ಸ್ಟ್ ಇದು ಉದ್ದ ಇದೆ ತುಂಬ. ಇದನ್ನ ಡಬಲ್ ಲೇಯರ್ ಮಾಡಿ ನಾವು ಯೂಸ್ ಮಾಡ್ಬೋದು. ಇದರ ಪ್ರೈಸ್ 500. ಇದು ತುಂಬ ಒರಿಜಿನಲ್ ಮತ್ತು ಪ್ಯೂರ್ ಆಗಿರೋ ಸ್ಟೋನ್ಸ್ನ ಯೂಸ್ ಮಾಡಿ ರೆಡಿ ಮಾಡಿರೋದ್ರಿಂದ ಇದು ಸ್ವಲ್ಪ ಕಾಸ್ಟ್ಲಿ ಇದೆ. ನೆಕ್ಸ್ಟ್ ಈ ಪುಟ್ ರೆಡ್ ಆ್ಯಂಡ್ ವೈಟ್ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇರೋ ಈ ಸರಗಳು 50 ರುಪೀಸ್. ಚಿಕ್ಕ ಮಕ್ಳಿಗೆ ನಾವು ಯೂಸ್ ಮಾಡ್ಕೋಬೋದು ಇದನ್ನ ಸ್ಕೂಲಿಗೆಲ್ಲ ಫಂಕ್ಷನ್ಸ್ ಇದ್ದಾಗ. ನೆಕ್ಸ್ಟ್ ಈ ಮಡ್ ಕಲರ್ ಸರ ಇದು ಅಷ್ಟೇ 250 ರುಪೀಸ್ ಇದೆ. ಶೈನಿಂಗ್ ಇದೆ ಅದು. ನೆಕ್ಸ್ಟ್ ಇದಕ್ಕೆ ಸಪ್ರೇಟ್ ಇಯರಿಂಗ್ಸ್ ಇತ್ತು. ಇದರ ಪ್ರೈಸ್ 60 ರುಪೀಸ್. ನೆಕ್ಸ್ಟ್ ಇದು ಮಲ್ಟಿ ಕಲರ್ ಸರ. ಇದು ಫ್ರಾಕ್ಸ್ಗೆಲ್ಲ ಯೂಸ್ ಮಾಡ್ಕೋಬಹುದು ನಾವು, ಮ್ಯಾಕ್ಸಿ ಡ್ರೆಸ್ಸಸ್ ಈ ಥರ. ಇದ್ರ ಪ್ರೈಸ್ 100 ವಿತ್ ಇಯರಿಂಗ್ಸ್ ಇದೆ. ಇದು ಅಷ್ಟೇ ಸೇಮ್ ವೈಟ್ ಡಿಸೈನಲ್ಲಿದೆ. ಇದ್ರ ಪ್ರೈಸ್ 150 ಇದೆ ವಿತ್ ಇಯರಿಂಗ್ಸ್. ಇದಿಷ್ಟು ಫ್ಯಾನ್ಸಿ ಸರಗಳು. ನೆಕ್ಸ್ಟ್ ಇದೊಂಥರ ಹ್ಯಾಂಗಿಂಗ್ಸ್ ಇರೋ ಇಯರಿಂಗ್ಸ್, ಒಂಥರ ಗೊಂಚಲು ಥರ ಇದೆ. ಇದು ವೈಟ್ ಮತ್ತು ಗ್ರೀನ್ ಕಲರಲ್ಲಿದೆ. ಇದು 2 50 ರುಪೀಸ್ ಈಚ್.
ತುಂಬ ಚೆನ್ನಾಗಿರುತ್ತೆ. ಇದು ಕುರ್ತಾ ಈ ಥರ ಎಲ್ಲ ಯೂಸ್ ಮಾಡ್ಕೋಬೋದು. ಅದ್ರ ಮೇಲೆ ಈ ಥರ ಕಪ್ಪೆ ಚಿಪ್ಪಿನ ಡಿಸೈನ್ ಇರೋದು ಅಷ್ಟೇ 30 ರುಪೀಸ್. ಇದು ಮಿಕ್ಸ್ ಕಲರ್ ಇರೋದು 20 ರುಪೀಸ್. ಇದೆಲ್ಲ ಬ್ರೇಸ್ಲೆಟ್ಸ್, ಈ ದೊಡ್ಡ 2 ಬ್ರೇಸ್ಲೆಟ್ಗೆ ಸೇರಿ 150 ರುಪೀಸ್ ಆಯಿತು. ಒಳ್ಳೆ ಕ್ವಾಲಿಟಿ ಇದೆ. ಈ ಗ್ರೀನ್ ಕಲರು 50 ರುಪೀಸ್ ಇದೆ. ಈ 2 ಚಿಕ್ಕ ಚಿಕ್ಕ ಬ್ರಾಸ್ಲೆಟ್ಸು 40 ರುಪೀಸ್ ಈಚ್. ಕೀ ಬಂಚ್ ಕಲೆಕ್ಷನ್ ಅಂತೂ ತುಂಬಾ ಇತ್ತು ಅಲ್ಲಿ. ಇದು ನಾನು ಇಷ್ಟು ತೊಗೊಂಡು ಬಂದಿದ್ದೆ. ಕಪ್ಪೆ ಚಿಪ್ ಡಿಸೈನು, ಇದೆಲ್ಲ ಒಂಥರ ಮುತ್ತು ಶೆಲ್ ಡಿಸೈನು. ಈ 2 ಅಂಡಮಾನ್ ಅಂತ ಬರೆದಿರೋ ಕೀ ಬಂಚ್ಗೆ 2 50 ರುಪೀಸ್ ಈಚು. ಈ ಕಪ್ಪೆ ಚಿಪ್ಪು ಇದೆಲ್ಲ 20 ರುಪೀಸು. ಈ ಮ್ಯಾಗ್ನೆಟ್ಸ್ ಎಲ್ಲ 50 ರುಪೀಸು. ತುಂಬ ವೆರೈಟೀಸಲ್ಲಿ ಇತ್ತು ಕೀ ಚೈನ್ಸಲ್ಲಿ. ಯಾವ್ದು ನೋಡ್ಬೇಕು ಯಾವ್ದು ಬಿಡಬೇಕು ಅಂತ ತುಂಬ ಕನ್ಫ್ಯೂಷನ್ ಆಗುತ್ತೆ. ಅಷ್ಟು ಡಿಫ್ರೆಂಟ್ ಡಿಸೈನ್ಸಲ್ಲಿ ಇರುತ್ತೆ ಅಲ್ಲಿ. ಇದುವರೆಗೂ ನಾನು ತೋರಿಸಿದ ಐಟಮ್ಸ್ ಎಲ್ಲ ಬೀಚ್ ಹತ್ರನೇ ಅಂಗಡಿಗಳಿರುತ್ತಲ್ಲ ಅಲ್ಲಿ ತೊಗೊಂಡಿದ್ದು. ತುಂಬಾ ಅಂಗಡಿಗಳಿರುತ್ತೆ ಬೀಚ್ ಹತ್ರ. ಈಗ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದೆಲ್ಲ ಪೋರ್ಟ್ ಬ್ಲೇರಲ್ಲಿ ಊರೊಳಗಿರೋ ಅಂಗಡಿಗಳಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಈ ನೆಕ್ಲೆಸ್ಸು ರೆಡ್ ಆ್ಯಂಡ್ ವೈಟ್ ಹರಳಿರೋ ನೆಕ್ಲೆಸ್ಸು, ಇದು 280 ರುಪೀಸು. ಇದು ನೆಕ್ಸ್ಟ್ ವೈಟ್ ಮೆಟಲ್ ಇರೋ ನೆಕ್ಲೆಸ್ಸು 300 ರುಪೀಸ್ ಇದೆ. ನೆಕ್ಸ್ಟ್ ಈ ನೆಕ್ಲೆಸ್ ಜೊತೆ 2 ಇಯರಿಂಗ್ಸು ಮತ್ತು ಬೈತಲೆ ಬಟ್ಟು 2 ಎಲ್ಲ ಸೇರಿ 600 ರುಪೀಸು. ಇದೆಲ್ಲ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಫಂಕ್ಷನ್ಸ್ಗೆಲ್ಲ ತುಂಬ ರಿಚ್ ಲುಕ್ ಕೊಡುತ್ತೆ. ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ, ಯಾವುದೇ ಸ್ಟೋನ್ ಉದ್ರೋದು ಏನೂ ಆ ಥರ ಆಗಿಲ್ಲ. ಈ ಮೊಗ್ಗಿನ ದಂಡಿನೂ ಅಷ್ಟೇ 120 ರುಪೀಸು. ಇದು ಸ್ಯಾಟಿನ್ ಕ್ಲಾತಲ್ಲಿ ರೆಡಿ ಮಾಡಿದ್ದಾರೆ. ನೆಕ್ಸ್ಟು ಇಲ್ಲಿ ನಾನು ಕೆಲವೊಂದು ಸೀರೆಗಳನ್ನ ಶಾಪಿಂಗ್ ಮಾಡಿದ್ದೀನಿ. ಸೀರೆಗಳು ತೊಗೋಬೇಕಂತ ಏನಿರಲಿಲ್ಲ, ಆದರೆ ಒಂದು ಸೀರೆ ತುಂಬ ಇಷ್ಟ ಆಯಿತು ಅಂತ ಹೋಗಿದ್ದಕ್ಕೆ ಇದು ಇಷ್ಟನ್ನು ತೊಗೊಂಡು ಬರಬೇಕಾಯ್ತು. ಈ ಫಸ್ಟ್ ಸ್ಯಾರಿ ಏನಿದೆ ಗ್ರೀನ್ ಬ್ಲೂ ಸ್ಯಾರಿ, ಇದು ಪ್ಯೂರ್ ಕಾಟನ್ನು ಮತ್ತು ವಾಶ್ ಮಾಡಿದ್ರೆ ಯಾವುದೇ ರೀತಿ ಕಲರು ಹೋಗಿಲ್ಲ. ಇದ್ರ ಪ್ರೈಸ್ 1000 ರುಪೀಸು. ನೆಕ್ಸ್ಟ್ ವರ್ಲಿ ಪೇಂಟಿಂಗ್, ಇದ್ರ ಪ್ರೈಸ್ 700 ರುಪೀಸ್ ಇದೆ. ಇದೆಲ್ಲ ಚಿಕ್ಕ ಚಿಕ್ಕ ಫಂಕ್ಷನ್ಗೂ ಯೂಸ್ ಮಾಡ್ಬೋದು, ಆ ಥರ ಇದೆ. ನೆಕ್ಸ್ಟ್ ಈ ಆರೆಂಜ್ ಕಲರ್ ಕಲ್ಕತ್ತಾ ಕಾಟನ್ ಸ್ಯಾರಿ ಅಂತಾರೆ ಇದನ್ನ. ಇದು ಒಂದು ಲೇಡಿ ಮತ್ತು ಈ ಜಿಂಕೆ, ಈ ಡಿಸೈನ್ ಎಲ್ಲ ಉಲ್ಲನ್ನಲ್ಲಿ ಹೆಣ್ದಿರೋದು. ಇದು ತುಂಬ ಚೆನ್ನಾಗಿದೆ. ಇದು ವೇರ್ ಮಾಡಿದಾಗ ಒಂಥರ ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ ಅದು. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಚೆಕ್ಸ್ ಸ್ಯಾರಿ ಕೂಡ ಅಷ್ಟೇ. ಇದಕ್ಕೆ ನಾವು ಫ್ಯಾನ್ಸಿ ಬ್ಲೌಸ್ ಈ ಥರ ಎಲ್ಲ ವೇರ್ ಮಾಡಿದ್ರೆ ತುಂಬಾ ಟ್ರೆಂಡಿಯಾಗಿ ಡಿಫ್ರೆಂಟಾಗಿ ಕಾಣ್ತೀವಿ ನಾವು. ತುಂಬ ಚೆನ್ನಾಗಿತ್ತು ಸ್ಯಾರೀಸು ಕೂಡ. ಇದನ್ನೆಲ್ಲ ಶಾಪ್ ಮಾಡಿದ್ದು ಈ ಶಾಪಲ್ಲಿ. ನೆಕ್ಸ್ಟ್ ಬೀಚ್ ಹತ್ರ ಸಿಕ್ಕಾಪಟ್ಟೆ ಶಾಪ್ಸ್ ಇತ್ತು. ಅಲ್ಲೆಲ್ಲ ಈ ಥರ ಟೀ ಶರ್ಟ್ಗಳು, ಅಂಡಮಾನ್ದೇ ಪ್ರಿಂಟ್ ಇರೋ ಟೀ ಶರ್ಟು, ಮ್ಯಾಪ್ ಪ್ರಿಂಟ್ಸ್ ಇರೋ ಟೀ ಶರ್ಟು, ತುಂಬ ಬೇರೆ ಬೇರೆ ಕಲರ್ಸಲ್ಲಿ ಅವೈಲಬಿಲಿಟಿ ಇತ್ತು. ತುಂಬ ಒಳ್ಳೆ ಕ್ವಾಲಿಟಿನೂ ಇತ್ತು. ಇದೆಲ್ಲ 150 to 200 ಇದೆ. ಸ್ವಲ್ಪ ದೊಡ್ಡವ್ರ ಸೈಜೇ ಇದೆಲ್ಲ. ನೆಕ್ಸ್ಟು ಈ 3/4 ಪ್ಯಾಂಟ್ ಇದೆಯಲ್ಲ, ಇದು ಅಷ್ಟೇ 200. ಕ್ವಾಲಿಟಿನೂ ಅಷ್ಟೇ, ಬಟ್ಟೆ ತುಂಬ ದಪ್ಪ ಇದೆ ಕೈಯಲ್ಲಿ. ಇದನ್ನೆಲ್ಲ ಅಲ್ಲೇ ಹಾಕ್ಕೊಂಡು ಆಟಾಡಿ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಈ ಚಿಕ್ಕ ಮಕ್ಕಳು ಫ್ರಾಕು ನೆನಪಿಗೋಸ್ಕರ ತೊಗೊಂಡು ಬಂದಿದ್ವಿ, ನಮ್ಮ ಮನೇಲಿ ಮಕ್ಕಳಿಗೆ ಹಾಕೋಣ ಅಂತ. ಈ ಬೇಬಿ ಫ್ರಾಕು ಅಷ್ಟೇ 100 ರುಪೀಸು. ಇದೆಲ್ಲ ಬೇಬಿ ಟೀ ಶರ್ಟ್ಸ್ ಎಲ್ಲ 100 ರುಪೀಸು. ನೆಕ್ಸ್ಟ್ ಇದೊಂದು ಸೀನರಿ 3Dನಲ್ಲಿದೆ. ಇದು ಬೋಟು, ತೆಂಗಿನ ಮರ, ಮತ್ತು ಇದು ಮರೈನ್ ಲೈಫ್ ಅಂಡಮಾನ್ದು. ಇದೆರಡು ವಾಲ್ ಹ್ಯಾಂಗಿಂಗ್ ಥರ ನಾವು ಯೂಸ್ ಮಾಡ್ಬೋದು ಮನೆಯಲ್ಲಿ. 3Dನಲ್ಲಿದೆ. ಇದು ಶೈನಿಂಗ್ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಮನೇನೂ ಡೆಕೋರೇಟಿವ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಬೀಚ್ ಅಂದಮೇಲೆ ಹ್ಯಾಟ್ನ ಮರೆಯೋಕ್ಕಾಗುತ್ತಾ? ಹ್ಯಾಟ್ಗೆ ಇದು 130 ರುಪೀಸು. ತುಂಬ ಬೇರೆ ಬೇರೆ ಡಿಸೈನ್ಸಲ್ಲೂ ಇದೆ. ನಾನು ಇದನ್ನು ತೊಗೊಂಡಿದ್ದೆ. ನೆಕ್ಸ್ಟು ಅಂಡಮಾನ್ದೇ ಇದು CD ಕ್ಯಾಸೆಟ್ಟು. ಇದು ಎಲ್ಲ ಪ್ಲೇಸಸ್ನು ಕವರ್ ಮಾಡಿದ್ದಾರೆ. ಅಲ್ಲಿರೋ ಎಲ್ಲ ಐಲ್ಯಾಂಡ್, ಸೆಲ್ಯುಲಾರ್ ಜೈಲು, ಈ ಥರ ಇಂಪಾರ್ಟೆಂಟ್ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ದಾರೆ. ಇದ್ರ ಪ್ರೈಸು ಕೂಡ 100 ರುಪೀಸು. ಫ್ರೆಂಡ್ಸ್, ನಿಮಗೂ ಅಂಡಮಾನಿಗೆ ಹೋಗೋವಂಥ ಅವಕಾಶ ಸಿಕ್ಕರೆ ಖಂಡಿತ ಮಿಸ್ ಮಾಡ್ಕೋಬೇಡಿ, ಹೋಗಿ ಬನ್ನಿ. ಅದು ಒಂಥರ ಭೂಮಿ ಮೇಲಿರೋ ಸ್ವರ್ಗ ಅಂತಲೇ ಹೇಳ್ಬೋದು. ಅಲ್ಲಿರೋ ಬೀಚಸ್ ಆಗಿರ್ಬೋದು, ಐಲ್ಯಾಂಡ್ ಆಗಿರ್ಬೋದು, ಸೆಲ್ಯುಲಾರ್ ಜೈಲ್ ಆಗಿರ್ಬೋದು, ನಮ್ಮ ಫ್ರೀಡಮ್ ಫೈಟರ್ಸ್ ಹೇಗೆ ಅಲ್ಲಿ ಸ್ಟ್ರಗಲ್ ಮಾಡಿದ್ರು, ಆ ಕತೆಗಳನ್ನ ಕೇಳೋದಕ್ಕೆ ಎಷ್ಟು ನಾವು ಭಾವುಕರಾಗ್ತೀವಿ ಅದನ್ನೆಲ್ಲ ಕೇಳಿದಾಗ. ಅಂಥ ಒಂದು ಒಳ್ಳೆ ಜಾಗಕ್ಕೆ ನೀವು ಟ್ರಿಪ್ ಹೋದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾವಾಗಲಾದರೂ ಹೋಗಿ ಬನ್ನಿ ಲೈಫಲ್ಲಿ. ಮತ್ತು ನೀವು ಪ್ಯಾಕೇಜ್ ಟೂರ್ ಮಾಡಿಕೊಂಡು ಹೋದಾಗ ಅಲ್ಲಿ ಅವರು ಲಾಸ್ಟ್ ಡೇ ಮಾತ್ರ ನಿಮಗೆ ಶಾಪಿಂಗ್ ಅಂತ ಅವಕಾಶ ಕೊಡ್ತಾರೆ. ಆದರೆ ನೀವು ಒಂದು ಟಿಪ್ ಹೇಳ್ತೀನಿ ನಾನು ನಿಮಗೆ,
ನಾನು ಫಾಲೋ ಮಾಡಿದ್ದೇನೆಂದರೆ ಅಲ್ಲಿ ನಿಮಗೆ ಏನೇನು ಇಷ್ಟ ಆಗುತ್ತೋ ಅದನ್ನ ಆಗಿಂದಾಗೆ ಪರ್ಚೇಸ್ ಮಾಡ್ಕೊಳ್ಳಿ. ಆಮೇಲೆ ಅಂತ ನಾವು ಬಿಟ್ಟರೆ ಅದು ಮತ್ತೆ ನಾವು ತೊಗೊಳಕ್ಕಾಗಲ್ಲ, ಹಾಗೆ ವಾಪಸ್ ಬರಬೇಕಾಗುತ್ತೆ. ಆಮೇಲೆ ಲಾಸ್ಟ್ ಡೇ ಅಷ್ಟೇ ಅವರು ಶಾಪಿಂಗಿಗೆ ಬಿಟ್ಟಿರ್ತಾರೆ, ಅವತ್ತು ಎಲ್ಲದನ್ನು ಒಂದೇ ಸಲ ತೊಗೊಳಕ್ಕಾಗಲ್ಲ. ಆಮೇಲೆ ತುಂಬ ಟೆನ್ಷನ್ ಅನಿಸ್ಬಿಡುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಅಂಡಮಾನಿನ ಶಾಪಿಂಗ್ ವಿಡಿಯೋ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ನಾನು ಮಕ್ಕಳಿಗೆ ಲಂಗ ಬ್ಲೌಸ್ ಹೊಲಿಯೋದು, ಟೈಲರಿಂಗ್ ರಿಲೇಟೆಡ್ಡು, ಬೇರೆ ಬೇರೆ ರೀತಿ ಬ್ಲೌಸು, ಡ್ರೆಸ್ಸಸ್ಸು ಎಲ್ಲದೂ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಇನ್ನು ಮುಂದೆನೂ ಅಷ್ಟೇ ನಾನು ಒಳ್ಳೊಳ್ಳೆ ಕಂಟೆಂಟ್ಸ್ನ ನಿಮಗೆ ತರ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.